ಮತ್ತೆ ನಿನ್ನ ಮೇಲೆ ಸಿಟ್ಟು ಬರೋದು ಅಂತ ಕೇಳ. ಇಂಥದ್ಕೆ ಅಲ್ಲ, ಇಂಥ ಮಾತಿಗೆ ಅಲ್ಲ. ಅಲ್ಲ ನನಗೇನೊಟ್ಟು ಗೊತ್ತಾಗಲ್ಲನೆ. ಸಣ್ಣ ಬಾಲ್ಯ ನಾನು ಹೇಳ್ತಿದ್ದೀನಿ, ಕಣ್ಣಾರೆ ಕಂಡೀನಿ. ಅಲ್ಲೇ ಹೋಗಿ ನಿಂತ್ಕೊಂಡ ನೋಡ್ತಾ ಇದ್ದಂತಾನೆ ಇದು ಮಾಡೋಕೆ ಹೊರಟಿದ್ದ. ನಾನು ಹಿಂಗೆ ಬಾಯಿ ಮಾಡಿದ್ಮೇಲೆ ತಗೊಂಡೋಗಿದೆ. ಮೊದಲಾದ್ರೂ ಕಿಂಗ್ ಕೇಳಲ್ಲ, ಅವ್ರು ಏನು ಹೇಳಿದ್ರು ನೀನು ಎಂತ ಆಲೋಚಿಸಿದ್ರು ಅಂತಿದ್ದೆ. ಈಗ ಹಂಗ ಕಿಂಗ್ ಕೇಳಲ್ಲ ಅಂತಾನೆ ಮಾಡ್ಕೊಂಡಾರೆ. ನಾನು ಇತ್ತಿದ್ದು ನೋಡ್ಕೊಂಡ ಮೇಲೆ ಅಷ್ಟು ಕೆಲಸ ಮಾಡ್ಯಾರೆ. ಎಷ್ಟು ಹಂಬಾಕಿರ್ಬೋದು. ಅದ್ರ ಮುನ್ಸಿಗೆ ನಂಗೆ ಎಂತ ಗೊತ್ತಿಲ್ಲ ಅಂತ ಮಾಡೋದು. ಅಲ್ಲ ಗೊತ್ತಿಲ್ಲ ಅಂತನೂ ಮಾಡ್ಕೊಂಡಿಲ್ಲ, ಅದು ಗೊತ್ತು. ಅದು ಕುಡಿತದೆ ಅಂತ ನಂಗೆ ಗೊತ್ತು ಅಂತ ಗಣಕ್ಕೆ ಗೊತ್ತು. ಅದಕ್ಕೆ ಆದರೂ ಒಂದು ನಾಟಕ. ಅವ್ರಂತ ಇವ್ರಂತೆ ಅಲ್ಲಿ ಹೊಳ್ಳು ಬಿದ್ದಿತ್ತಂತೆ ಸಮ್ ಮಾಡಕ್ಕೆ ಬಂತಂತೆ. ನನಗೆ ಇವತ್ತು ಬಂದ ಸಿಟ್ಟಿಗೆ ಏನು ಮಾಡೋಣ ಅಂತ ಕಂಡಿತ್ತು. ಮತ್ತು ನೀವೆಲ್ಲರೂ ಬರ್ತೀರಿ ಬಾಯಾಕಿಂಡೆ, ಅದಕ್ಕೆ ಸುಮ್ಮನೆ ಹಾಕಿಂಡೆ. ಏನ ಪುಣಾತ್ಮ, ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತಾನೆ ನಂಗೆ ಗೊತ್ತಾಗಲ್ಲ. ಅದು ಹೇಳ್ತದೆ, ನಾ ಅಲ್ಲಿ ಹಾದಿಲಿ ಹೋಗೋಷ್ಟೊತ್ತಿ ಕಂಡು ಸುಮಾರು ಬಾಟ್ಲಿ ಬಿದ್ದಿದ್ದು. ಯಾವಾರು ಹುಡುಗರು ಮಕ್ಕಳು ಓಡಾಡಿದ್ರೆ ಇದು ಗ್ಲಾಸ್ ಚೂರು ಕಾಲಿಗೆ ಹೋಗ್ತದೆ ಅಂತೇಳಿ ನಾನು ಸಮ್ಮಾಡಕ್ಕಂತ ಹೋದರೆ ನಿಮ್ಮ ಮನೆಯವರು ಹಿಂಗೆ ಬಂದು ಮಾಡಿದ್ರು ಮಾರ, ಯಾಕೆ ಈ ಥರ ಮಾಡ್ತಾರೆ ಅವರು ಅಂತ ಕಣ್ಣಲ್ಲಿ ನೀರು ಹಾಕ್ತಿತ್ತಪ್ಪ. ನೀವು ನೋಡಿದ್ರೆ ಹಿಂಗೆ ಹೇಳ್ತೀರಿ, ನಾ ಎಂತ ಅಂತ ತಿಳ್ಕೊಳ್ಳೋದ? ನಿನ್ನ ಗಂಡ ಯಾರ? ನಾನ ಅದ ಹೇಳು, ಒಂದು ಮಾತು ಹೇಳಿಗ. ಯಾರು ನಿನ್ನ ಗಂಡ ಯಾರು? ಎಂತ ಎಂತ ಕೇಳಿದ್ರೆ ನಿನ್ನ ಗಂಡ ಯಾರು ಕೇಳ್ತಾ ಇದ್ದೀರಾ? ಕುಡ್ದಿದ್ದು ಪೂರ್ತಿ ನತ್ತಿಗೇರೆ ಹೋಗ್ಯದ? ಏನು ಮಾತಾಡ್ತಿದ್ದೀನಿ ಅನ್ನೋ ದ್ಯಾಸೆ ಇಲ್ಲೇನ? ನಿಮ್ಗೆ ಗೊತ್ತಿಲ್ಲ? ನಿಮ್ಗೆ ಗೊತ್ತಿಲ್ಲ ರೀ ನನ್ನ ಗಂಡ ಯಾರು ಅಂತ? ಗೊತ್ತು, ಅದಕ್ಕೆ ಹೇಳೋದು. ಯಾರು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಗೊತ್ತಾಗಲ್ಲ ಅಂದಲ್ಲ, ಅದಕ್ಕೆ ಹೇಳಿದ್ದು. ನಿನ್ನ ಗಂಡ ಹೇಳಿದ್ನು ನಂಬು. ನಾನೆಂತಕ್ಕೆ ಸುಳ್ಳು ಹೇಳಿ? ಸುಳ್ಳು ಹೇಳಿ ಅದ್ರ ಮನೆ ಹಗ್ಲುಟ್ಟಿಗೆ ಹೋಗ್ಬೇಕಾ ನಾನು? ಹಾಜರ್ ಲಕ್ಡಿ ಅದೇನು ಕಮ್ಮಿ ಏನಿಲ್ಲ. ಅಲ್ಲಿ ಹಂಗೆ ಹೇಳಿ ಎಂಥವ್ರು ಮಳ್ಳು ಮಾಡೋಣ ನೋಡ್ದ. ನಾ ಮಳ್ಳು ಆಗ್ಲಲ್ಲ, ನಿನ್ನ ಹತ್ರ ಬಂದು ನಿನ್ನ ಒಪ್ಸಕ್ಕೆ ನೋಡಿದೆ. ನೀ ಅದನ್ನ ನಂಬಿಕೆ ಕೂತೀಯ. ಲೆಕ್ಕ ಅಂದ್ರೆ ನಾನಿವತ್ತು ನಮ್ಮ ತೋಟ ತಲ್ದಿಸಿ ಹೋಗ್ಬೇಕು ಅಂತ ಇದ್ದೆ. ಆ ದನ ಒಂದು ಅಲ್ಲೇ ನಿತ್ತಲ್ಲ ಅಂತೇಳಿ ಅದನ್ನು ವಾಪಸ್ ಹೊಡಿಯೋಕ್ಕೆ ಅಂತ ಬಂದಿದ್ದೆ. ಇಲ್ದಿದ್ರೆ ಹೋಗ್ಬೇಕಿತ್ತಲ್ಲಿ. ಇಂದು ಬೆಳಗ್ಗೆ ಎಲ್ಲ ನಿನ್ನೆ ಕತ್ಲಿಗೆ ಹೋಗ್ಬೇಕು ಅಂತ ಮಾಡ್ಕೊಂಡಿದ್ದೆ. ಚಳಿಲಿ ಯಾವನ್ ಬೈಲ್ ಹೇಳ್ತಾನೆ ಅಂತ ಸುಮ್ಮನೆ ಹಾಕಿಂಡೆ. ಇನ್ನು ಅಲ್ಲಿ ಏನೇನು ಅವಾಂತರ ಆಗ್ಯದ. ಇವು ಏನು ಊರಿತವ ಹುಡುಗರು ನತ್ತಿ ಗೊಣಪಾರ್ಲ ಅವು ಎಲ್ಲವೂ ಬೀರ್ ಬಾಟ್ಲಿ ಹಿಡ್ಕೊಂಡಿರ್ತವೆ. ಒಂದೇನು ಒಬ್ನಿಗೆ ಬೈಯೋಣ ಅಂತ ಹೋದೆ. ಆ ಕಡೆಗೆ ಅವನಪ್ಪ ಬಂದು ನಾನು ಇದು ಮಾಡೋದು ಯಾಂತಕ್ಕೆ ಬೇಕು ಹಾಳ್ರಾಗಳೆ ಅಂತೇಳಿ ಸುಮ್ಮನೆ ಬಂದೆ. ನಾಡಿ ಈ ಬುದ್ಧಿ ಕಲಿಬೇಕು, ಹೆಂಗಿದ್ ಬುದ್ಧಿ ಕಲಿಬೇಕು ಅಲ್ಲ. ಇದು ಸರೋಜಲ್ಲನ ಬೆಳಿಗ್ಗೆ ಬೀರ್ ಬಾಟ್ಲಿ ಇದು ಮಾಡಿದ್ದ. ಅವನೇ ಮಾರತಿ ಆ ಯೋಜನೆ. ಅವಳು ಹೆಸರು ಹೇಳೋಕ್ಕೂ ನಂಗೆ ಇದಾಗ್ತದೆ. ಆಗಲಿ ಆಗಲಿ, ಅದ್ರ ಹೆಸರು ಕರಿತಾ ಕೂರೋದು ಬೇಡ ನೀವು. ಅದು ಕುಡಿತದೆ ಅಂತ ನಂಗನ ಗೊತ್ತು ಅಂದ್ರಲ್ಲ, ನಿಮ್ಗೆ ಹೆಂಗೆ ಗೊತ್ತಾ? ನಮ್ಮನೆಗೇನು ಬರಲ್ಲ ಅದ. ಅಡ್ಕೆ ಮುಗ್ ಬಿಡ್ಸೋಕ್ಕೆಲ್ಲ ಒಂದು 2 ಸತಿ ಬಂದಾಗ ಅದೇನು ಕೊಡ್ತೀನಿ ನಾನು ನೋಡಲ್ಲ. ನೀವು ಯಾವಾಗ ನೋಡಿದ್ರೆ? ಅಲ್ಲ ತಾಡಿ ಒಂಚೂರು ಕೂತ್ಕೊಂಡೇ ಮಾತಾಡ್ತೀನಿ. ಭಾರತಿ ಎಂತ ನನ್ನ ಮೇಲೆ ಗುಮಾನ್ಯ ನಿಂಗೆ? ಅದ್ರ ಜೊತೆ ಕೂತ್ಕೊಂಡು ಸರಾಯ ಕೊಡ್ದೆ ಅಂತ ಅಲ್ಲ? ಇದೇಯ ನೀನು ನಾನು ತಿಳ್ಕೊಂಡಿದ್ದ? ಏನೋ ಮದುವೆ ಬೇಕಾದ್ರೆ ಮುಂಚೆ ಒಂದು ಇದು ಮುನ್ಸಲೇನ ಜ್ಞಾನ ಮಾಡಿದ ಬಿಟ್ಟರೆ, ಆಮೇಲೆ ನಿನ್ನ ಮದುವೆ ಅಂತ ಆದಮೇಲೆ ಯಾವೊಂದು ಹೆಣ್ಣಿನ್ನು ನಾನು ಬೇರೆ ದೃಷ್ಟಿಲಿ ನೋಡ್ಲ. ನಾನು ಈಗಿಂತ ಮಾತಾಡ್ಬಿಟ್ಟಲ್ಲ. ಅದು ಕುಡಿಯೋಕ್ಕೆ ಜಾಗ ಬರ್ಗಲ್ಲಾಗಿದೆ ಅಂತ ಅದ್ರ ಜೊತೆ ಹೋಗಿ ಕುತ್ಕೊಂಡು ಕುಡಿತೀನಿ ನಾನೇ. ಏನು ಮಾತಂತ ಆಡ್ತೀಯ? ಅಯ್ಯೋ, ಎಂತ ಮಾತಂತ ಆಡ್ತೀರಿ? ಸ್ವಲ್ಪ ಸುಮ್ಮನಿರಿ. ಹೇಳು, ನಾನು ಹಂಗೆ ಹೇಳಲ್ಲ ಈಗ. ಅಲ್ಲ ಮತ್ತೆ
ಅದು ಕುಡಿತದೆ ಅಂತ ನಿಮ್ಗೆ ಹೆಂಗೆ ಗೊತ್ತು ಕೇಳ್ತೀಯ? ಅಲ್ಲ ಕೇಂಡತಿ ಅಂತ ಆತ್ರೆ ನೀವೇ ಹೇಳಿದ್ದು ಹೌದಾ ಅಲ್ಲ? ಅದು ಕುಡಿತದೆ ಅಂತ ಹೇಳಿ ನಂಗೆ ಗೊತ್ತು ಅಂತಾನು ಅದಕ್ಕೆ ಗೊತ್ತು ಅಂತೀರಿ. ಅದು ಹೆಂಗೆ ನೋಡೋಣ? ಓ, ಅದಕ್ಕಾಗಿ ಗುಮಾನಿ ಪಟ್ಟಿದ್ದ ನೀನು. ಅದು ಮತ್ತೆಂತ ಅಲ್ಲ, ಪ್ಯಾಟಿಗೆ ಹೋಗ್ತಿದ್ನಲ್ಲ ಅವಾಗೆಲ್ಲ ಅಡಿಕೆ ಪಡಿಕೆ ಹೋಗ್ತಿರ್ತಿದ್ನಲ್ಲ, ಸುಮಾರು ಸತಿ ನನ್ನ ಕೈಲಿ ಕೊಟ್ಟೆ ತೋರಿಸಿದೆ. ದುಡ್ಡು ಕೊಟ್ಟು ಗಂಡಕ್ಕೆ ಗೊತ್ತಾಗ್ತಿದ್ದಂಗೆ ಕೊಡ್ಬೇಕು ಅಂತೇಳಿ ಹಾದಿಲ್ಲೇ ಬಂದು ಇಸ್ಕೊಂಡು ಹೋಗ್ತಿತ್ತು. ಯಾರಿಗೆ ಅಂತ ಕೇಳಿದ್ರೆ ಗಂಡಗೆ ಅಂತಿತ್ತು ಮೊದಲು. ಒಂದು ದಿವಸ ಏನು ಮಾಡಿದೆ, ಅದ್ರ ಗಂಡನ ಕೈಲೇ ತಂದುಕೊಟ್ಟೆ. ನಂಗೇನು ಗೊತ್ತು ಇದ್ರ ಕಳ್ಳಾಟ ಹಿಂಗದೆ ಅಂತ. ಆವಾಗ ಮತ್ತೊಂದು ದಿನ ದೋಸಕ್ಕೆ ದುಡ್ಡು ಕೊಡೋಳು ಹೇಳ್ತು, ಇಲ್ಲ ಇದು ಗಂಡಗಲ್ಲ, ನನಗೆ ತರಿಸ್ಕಿನದು, ಅವ್ರ ಹತ್ರ ಮಾತ್ರ ಬಾಯಿ ಬಿಡಬೇಡಿ ಅನಿತ್ತು. ಒಂದೇ ಗೊತ್ತು ನನಗೆ ಅದು ಭಾಳ ಕುಡಿತದೆ ಅಂತ ಹಿಂಗೆ ನೀನು ಅಯ್ಯ ಪಾಪ ಅಂತೀಯ. ಹೋ, ಹಿಂಗಿದೆ ವ್ಯವಹಾರ ಎಲ್ಲ ಸುಮಾರು ಮಾಡ್ತೀರಿ ಹಂಗಾರೆ ನೀವು. ಇಷ್ಟು ದಿವಸ ಆದ್ರೂ ನನ್ನ ಹತ್ರ ಒಂದು ಸ್ವಲ್ಪ ಬಾಯ್ ಬಿಟ್ಟಿದ್ರಾ? ಏನಿದ್ರು ನಿನ್ನ ಹತ್ರ ಬಂದು ಹೇಳ್ತೀನಿ ಅಂತಿದ್ರಲ್ಲ, ಇದನ್ನ ಯಾಕೆ ಹೇಳಿಲ್ಲ? ಅಲ್ಲ, ಅದು ಹೇಳಿತ್ತು ಅಂತೀನಿ, ಯಾರಿಗೂ ಹೇಳ್ಬೇಡಿ ಅಂತೇಳಿ. ಮಾತದನ್ನೇ ಅದಾತಲ್ಲ. ಈಗ ಇನ್ಮೇಲೆ ಹಿಂಗಾಗದೆ ಇದ್ರೂ ಸಹಿಯಲ್ಲ. ಇದನ್ನೇ ಹೇಳ್ತಾ ಇರ್ಬೇಡ ಎಷ್ಟೊತ್ತಿಗೂ. ನೋಡಿ ಹೇಳಿನೇ. ಹಾ, ನಂಗೆ ಬೇರೆ ಎಂತ ಕೆಲಸ ಅದೇನ? ನೀ ಯಾರನ್ನು ಕರ್ಕೊ ಬರ್ತೀರಿ, ಯಾರಿಗೆ ಬೈಯನ ಅಂತ ಕಾಯ್ತಿರ್ತೀನಿ ನಾನು. ಪುಣಾದ್ಗೀತೆ ನಾ ಎಂತ ಹೇಳೋದು ಇಲ್ಲ. ಯಾಂತ ಹೇಳಿದ್ರು ಹಿಂಗಿದ್ದೊಂದು ಏನಾದ್ರು ಹೇಳ್ತಿರ್ತೀಯ. ಹೇಳ, ಈ ವಯಸ್ಸಿಗೂ ಇದು ಗುಮಾನಿ ಮತ್ತು ನನ್ನ ಮೇಲೆ ಚಂದಕ್ಕಿದ್ದೀಯ ಮರತಿ. ನಿನ್ನ ಬಿಟ್ಟು ಬೇರೆ ಎಂತಕ್ಕೆ ನೋಡಕ್ಕೆ ಹೋಗ್ತೀನಿ ನಾನು. ಹೋಗ್ಲಿ ಬಹಳ ಚಳಿಯಲ್ಲನೇ ಇವತ್ತು. ಚಳಿ ಅಂದರೆ ಇಂಥ ಥರ ಅಂತಿಲ್ಲ. ಒಂದು ತಟ್ಟದಾಗ ಇನ್ಮೇಲೆ ಒಂದು ತಟ್ಟೆ ತಗಣಕ್ಕೆ ಶುರು ಮಾಡು. ಅವರೆಲ್ಲ ಇಡಿಗಿಡಿ ಕುಡಿತಾರೆ, ನಾನು ಗಣ್ಣೆ ಕೊಡ್ತಿದ್ದೀನಿ ಒಂದು ತಟ್ಟು ತಗಣಕ್ಕೇನ. ಹೋಗಿ ಲೋಟ ತಗಬಾ, ಹೋಗು. ಹಿಂಗಿದ್ ಹೊಲವಂಗ ಮಾಡೋದು ಬಿಟ್ರು ಒಂದಾತು, ತಟ್ಟು ತಗೋಬೇಕಂತೆ. ಇನ್ನು ಹಿಂಗೆ ಹೇಳ್ತಾ ಇದ್ರೆ ಮನೇಲಿ ತಗಣಕ್ ಬಿಡಲ್ಲ. ಈಗಲೇ ಹೇಳಿನಿ. ನಿಮ್ಗೆ ಗೊತ್ತಾ ನಾನು ಯಾವತ್ತಾರ ಹಂಗಿದ್ ಮಾಡಿ ನೋಡಿರನ್ರಿ ನೀವ? ಹಲೋ ಪೂಟ್, ಇಲ್ಲ ಅಂತ ಏನು ಹೇಳಂಗಿಲ್ಲ. ಒಂದಿನ ಕಾಡುಗಟ್ಲಲ್ಲೇ ಸೀತಾ ನೀನು ಕೂತ್ಕೊಂಡು ನಾನು ನೋಡೀನಿ. ನಾನು ಗುಡ್ಡಪ್ಪ ಕೂತೇ ಇದ್ದು ಅಂತ ಮಾಡ್ದ. ನಾವು ಒಳಗೆ ಬಂದು ಹಿಡಕ್ಕೆ ನೋಡಿದ್ದೆ ಕಿಟಕಿಲಿ. ಅಲ್ಲ, ನಾನೇ ಅಂತ ನೀನು ಯಾರ ಹತ್ರ ಏನು ಹೇಳಕ್ಕೆ ಹೋಗ್ಲಪ್ಪ. ನಿನ್ನ ಹತ್ರ ಆಗಿದ್ದಕ್ಕೆ ಭಯಬಿಡ್ತಿದ್ದೀನಿ. ಅದರಲ್ಲೇನು ಅಂಜಿಕೇನಿಲ್ಲ. ಹೇಳೀನು, ಏನಾಗಲ್ಲ. ಸುಮ್ಮನೆ ಬಾಯಿ ಮುಚ್ಕೊಂಡು ಉಣ್ಣಕ್ಕೆ ಎದ್ದು ಬಂದ್ರಿಂದ ಆತೀಗ.